ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡ್ತಾ ಇದ್ದ ಸಂವಿಧಾನದ 370ನೇ ವಿಧಿಯನ್ನು ಮರುಸ್ಥಾಪನೆ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮಾತ್ರ ಈ ವಿಚಾರದಲ್ಲಿ ತಗಾದೆಯನ್ನು ತೆಗಿತಾನೇ ಇದೆ. ವಿಶೇಷ ಅಂದರೆ ಇದಕ್ಕೆ ಪಾಕ್ ಕೂಡ ಕೋರಸ್ಸನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 370ನೇ ವಿಧಿ ವಿಚಾರದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಿಲುವು ಪಾಕಿಸ್ತಾನ ಸರ್ಕಾರದ ನಿಲುವು ಒಂದೇ ಆಗಿದೆ ಅಂತ ಪಾಕ್ ಮಂತ್ರಿ ಹೇಳ್ತಾನೊಬ್ಬ. ಯೂಸ್ಲೆಸ್ ಫೆಲೋ. ಜಮ್ಮು ಕಾಶ್ಮೀರದಲ್ಲಿ ಅವರು ಗೆದ್ದು ಅಧಿಕಾರಕ್ಕೆ ಬರ್ತಾರೆ ಅದಂತ ಹೇಳಿದಾನೆ. BJP ಬಿಡ್ತಾರ ಅದನ್ನು ಹಿಡ್ಕೊಂಡು ಅವ್ರು ಜಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಜಮ್ಮು ಕಾಶ್ಮೀರದ ತರಕ್ಕೆ ಯಾವನ ಕೈಲೂ ಆಗಲ್ಲ ಅಂತ ಪ್ರಧಾನಮಂತ್ರಿ. ಇವರದೆಲ್ಲ ಒಂದೇ ಕಾಂಗ್ರೆಸ್ಸು, ಇವರೆಲ್ಲ ಒಂದೇ ಇವರು ಅಂತ ಅವ್ರದ್ದು ವಾದ, ಅಮಿತ್ ಶಾದು. ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ಮಾತ್ರ ಇದನ್ನು ನೋಡ್ಬಿಟ್ಟು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತಲೇ ಭಾರತ ಚುನಾವಣೆ ವಿಚಾರದಲ್ಲಿ ಮೂಗು ತೋರಿಸ್ಬೇಡಿ, ನಿಮ್ಮದು ನೀವು ನೋಡ್ಕೊಳ್ಳಿ, ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದೇಶ ಉಳಿಸ್ಕೊಳ್ಳಿ ಅಂತ ಹೇಳ್ರಿ ಫಸ್ಟು. ಪರಿಸ್ಥಿತಿ ಅಯ್ಯೋ, ಭಿಕ್ಷಕರು ದೇಶ ತಂದು ದೇಶ ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವದ ಮನೆ ಹಾಳಾಗ್ಲಿ, ಆಮೇಲೆ ಅದ್ರ ಕತೆ. ಬಟ್ ದೇಶ ಉಳಿಸ್ಕೊಳ್ಳೋಕೆ ಕೇಳಿ ಅವ್ರಿಗೆ, ಅಯೋಗ್ಯರಿಗೆ. ನೆಟ್ಟಿಗೆ ಜಮ್ಮು ಕಾಶ್ಮೀರದ ಮಾತಾಡ್ತಾರೆ. ನಿಮ್ದು ಪಾಕ್ ಆಕ್ಯುಪೈಡ್ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಆ ಜನರ ಮುಂದಕ್ಕೆ ಈ ಮಂತ್ರಿ ಹೋದ್ರೆ ಕಲ್ಲು ಹೊಡೆದ್ಬಿಟ್ಟು ಬುರುಡೆ ಕೆತ್ ಕಳಿಸ್ತಾರೆ. ಅವರಿಗೆ ಸಾಕಾಗೋದು. ಖೈಬರ್ ಪಖ್ತೂನ್ವಾ ಆ ಪ್ರಾಂತ್ಯದಲ್ಲಿ, ಪಂಜಾಬ್ ಬಿಟ್ರೆ ಮಿಕ್ಕಿದೆಲ್ಲ ಪ್ರಾಂತ್ಯಗಳಲ್ಲಿ ಕತ್ತರಿಸಾಕ್ತಾರೆ ನಿಮ್ಮನ್ನ ಯಾರು ಅಲ್ಲಿ ಹೋದ್ರೆ. ಆ ಪರಿಸ್ಥಿತಿಲಿ ಇದ್ದಾರೆ. ಇಲ್ಲಿ ಬಂದು ಭಾಷಣ ಬಿಡ್ತಾನಂತೆ. ಅಯ್ಯೋ, ಅಯೋಗ್ಯನ್ ತಗೊಂಬಂದು ಯಾವನವನು, ಇವನೆಂತ ದೊಡ್ಡ ಭಿಕ್ಷುಕ ಇರಬೇಕು ಇವನು. ಇವನೊಂಥರ ಸೂಟ್ ಭಿಕ್ಷುಕ, ಸ್ಟ್ಯಾಂಡರ್ಡ್ ಭಿಕ್ಷುಕ ಇವನು ಯಾವನನ್ನು. ಎಸ್, ರಾಜ್ಯದಲ್ಲಿ ಈಗ ಎಫ್ಐಆರ್ ಪಾಲಿಟಿಕ್ಸ್ ನಡೆದಿದೆ. ನಾಗಮಂಗಲ ಗಲಭೆ ಸಂಬಂಧ ಸುಳ್ಳು ಸುದ್ದಿ ಹಬ್ಬಿಸಿದ ಆರೋಪದಡಿ ಬಿಜೆಪಿ ಅಶೋಕ್ ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಬಿಜೆಪಿ ಸಿಟ್ಟಾಗಿದೆ. ತಮ್ಮ ಟ್ವೀಟ್ ಅನ್ನು ವಿಪಕ್ಷ ನಾಯಕ ಅಶೋಕ್ ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಬಿಜೆಪಿ ನಾಯಕರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಚಿವ ಜಮೀರ್ ದೂಷಿಸಿದ್ದಾರೆ. ಈ ಮಧ್ಯೆ ಮತ್ತೊಮ್ಮೆ ನಾಗಮಂಗಲಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಂಧಿತರ ಬಿಡುಗಡೆಗೆ ಅಗತ್ಯ ಕಾನೂನು ನೆರವು ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಎಚ್ಡಿಕೆ ನಾಗಮಂಗಲಕ್ಕೆ ಹೋಗಿದ್ದಕ್ಕೆ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ್ತೈತೆ, ನಮ್ ಸರ್ಕಾರನು ಬರ್ತೈತೆ, ಬಂದಾಗ ಏನು ಅಂತ ಗೊತ್ತಾಗ್ತೈತೆ. ಪೊಲೀಸನೇ ಕಂಪ್ಲೇಂಟ್ ಯಾರ ನಾಗರಿಕರು ಕೊಡ್ಬೇಕಲ್ಲ. ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಹಿಟ್ಲರ್ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ, ಕಾರ್ಯಕರ್ತರನ್ನ ಹತ್ತಿಕ್ಕುವಂತ, ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ನಾವು ಹೆದರಿ ಓಡೋಗೋರಲ್ಲ. ನೀವು 100 FIR ಹಾಕಿ, ನಾವು ಯಾವ FIR ಗೆ ಹೆದರಲ್ಲ. FIR ಆಗಿದೆ, FIR ಅನ್ನ ಫೇಸ್ ಮಾಡ್ತೀವಿ. ಅವರ ಪೊಲೀಸರು ಬಂಧಿಸಿಕ ಬರ್ತಾರೆ, ನಾವು ಬಂಧನಕ್ಕೊಳಗಾಗ್ತೀವಿ. ಕಾನೂನಂತೆ ಫೇಸ್ ಮಾಡ್ತೀವಿ, ಎದುರಿಸ್ತೀವಿ. ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು, ಬೆಂಕಿ ಆರ್ಸೋದ್ ಕೆಲಸ ಮಾಡಬೇಕು. ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಅವತ್ತು ಹೇಳಿದೆ ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು. ನಾನು ಅನುಕಂಪಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥವನು. ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಆರ್ಥಿಕ ನೆರವು ಕೊಡ್ತಕ್ಕಂಥವ್ರು. ಇದರಲ್ಲಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಜೈಲಲ್ಲಿ ಇರ್ತಕ್ಕಂಥವ್ರನ್ನ ಆ ಕುಟುಂಬಗಳ ತಾಯಂದಿರಿಗೆ ಹೇಳಿದ್ದೇವೆ, ಕಾನೂನು ವ್ಯಾಪ್ತಿಯೊಳಗೆ ಜಾಮೀನು ಕೊಡಿಸ್ಲಿಕ್ಕೆ ಏನ್ ಕ್ರಮ ತೆಗೆದುಕೋಬೇಕು, ಹೋರಾಟ ಮಾಡಬೇಕು, ಮಾಡೋಣಂತೆ. ಎಷ್ಟೋ ಜನರ ಬದುಕು ಈಗ ಬೀದಿಗೆ ಬಂದಿದೆ. ಇದು ದೊಡ್ಡ ಇಶ್ಯೂ ಮಾಡೋಕೆ ಹೊರಟಿದ್ದಾರೆ ಅಂತಂದ್ರೆ ಇದು ಹೇಗಾಗತ್ತೆ ಸರ್? ಎಷ್ಟೋ ಜನ ಅಂಗಡಿಗಳಿಗೆ ಬೆಂಕಿ ಹಚ್ಚಲಿಲ್ಲ. ಅವ್ರು ಏನ್ ಮಾಡ್ಬೇಕಿತ್ತು? ಆಯ್ತಪ್ಪ, ಪೊಲೀಸ್ನವ್ರನ್ನ ನೀವು ಹಾಕಬಾರ್ದು ಅಂತ ಯಾರಿಗೆ ಹೇಳಿದ್ರು? ಚಲುವರಾಯಸ್ವಾಮಿಗೆ ಯಾರು ಹೇಳಿದ್ರ? ಅಲ್ಲಿ ಪೊಲೀಸ್ನವ್ರನ್ನ ಹಾಕೊಳ್ಳೋದು ಕೆಲಸ ಮಾಡಿ ಪೊಲೀಸ್ನವರು ಅಂತ ಹಿಂದೆನೇ ಆಗಿದ್ರಿಂದ ಎಚ್ಚರ ಮಾಡಿ ಹೇಳಿದ್ರ ಅವ್ರಿಗೆ. ಈಗ ಅವರು ಅಲ್ರೈಟ್, ಆಯ್ತು, ಪಾಲಿಟಿಕ್ಸಿನ ಮುಂದುವರಿದ ಭಾಗ ಇದು. ಈಗ ಅವರು ಭೇಟಿ ಕೊಡಬಾರ್ದಾಗಿತ್ತು ಅಂತಂದ್ರೆ ಹೇಗ್ರಿ? ಅವ್ರು MP ರೀ, ಆ ಕ್ಷೇತ್ರಕ್ಕೆ ಅಲ್ಲಿ ಹೋಗ್ಬಾರ್ದು ಏನರ್ಥ? ಹೋಗದೆ ಇದ್ರೆ ದೊಡ್ಡ ಅಪವಾದ ಅದು. ಹೋಗ್ಲಿಲ್ವಲ್ಲ, ಗೆಲ್ಲವಾಗ MP ಅಂತ ಬಂದ್ಬಿಟ್ಟು ಬಾವುಟ ಆರಿಸ್ಕೊಂಡ್ ಬಂದಿದ್ದ ಇಲ್ಲಿ ಅಂತಾರ. ಆಮೇಲೆ MP ಜನರ ಧೈರ್ಯ ತುಂಬಬೇಕು, ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ಏನಿದೆ ನನಗೆ ಅರ್ಥ ಆಗಿಲ್ಲ. FIRಗಳ ರಾಜಕಾರಣ ಹೊಸ ರೂಪದಲ್ಲಿ ಕರ್ನಾಟಕಕ್ಕೆ ಯಾಕೋ ಬಂದಂಗಿದೆ. ನಾನು ಹೇಳ್ತಿರೋದು ಹಗರಣಗಳ ಸೈಡ್ ಅಲ್ಲ, ಹಗರಣಗಳ ಸೈಡಿನ ತನಿಖೆ ತುಂಬಾ ಒಳ್ಳೆಯದು, ಅದು ಮಾಡಬೇಕು. ಎರಡೂ ಸರ್ಕಾರದವ್ರು ಮಾಡಬೇಕು. ನಾಳೆ ಅವ್ರು ಬಂದ್ರು ಮಾಡಲಿ, ನೀವು ಬಂದ್ರು ಇದ್ರು ಮಾಡಿ. ನನಗದ, ಯಾಕಂದ್ರೆ ಅದು ಸಾರ್ವಜನಿಕ ಹಣದ ವಿಚಾರ ಗೊತ್ತಾಗ್ಲೇಬೇಕು. ಬಟ್ ಈ FIRಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಮುಂದೆಲ್ಲ ಇದೆ, ಮುಂದೆಲ್ಲ ಇದೆ ಒಂದು
FIR ಹಾಕಿದ್ದಾರೆ ಅಂತ. ಈ ಥರದ FIRನ ಈಗ ನಾಳೆ ಯಾರು ಅಪ್ಪಿತಪ್ಪಿ ಕಾಂಗ್ರೆಸ್ನ ಲೀಡರ್ಗಳು ಈ ಥರದೊಂದು ಏನೋ ಟ್ವೀಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಸೇಮ್ ದೂರ ಬರುತ್ತೆ. ಹೌದು ಆಗ ಸೇಮ್ FIR ಹಾಕ್ಬೇಕು, ನೀವು ಹಾಕದೇ ಇರೋಕ್ಕಾಗಲ್ಲ. ಹೌದು, ಬರೀ ವಿರೋಧ ಪಕ್ಷದ ಎಸ್. ಪ್ಯಾಲೆಸ್ಟೈನ್ ಪ್ರೇಮ ಪ್ರಕರಣ ಏನಿದು ಹೊಸದು? ಅದೇ ಬಾವುಟ ಸರ್. ಬಾವುಟನಾ? ಓಕೆ. ಹಾರಿಸಿದವ್ರು ಬಂಧಿಸಿದ್ರು ಕೇರ್ ಮಾಡ್ತಿಲ್ಲ, ಎಲ್ಲ ಬಾಗಲಕೋಟೆಯಲ್ಲಿ ಮಾಡಿದ್ರಂತೆ, ಈಗ ಪೊಲೀಸ್ನವ್ರು ಹುಡುಕ್ತಿದಾರಂತೆ, ವೈರಲ್ ಅದು ವಿಡಿಯೋ ಅಂತೆ. ಆಯಿತು. ಜಮೀರ್ ವಕಾಲತ್ತು ಏನಂತ ಕೇಂದ್ರ ಸರ್ಕಾರವೇ ಬೆಂಬಲ ಕೊಟ್ಟಿದೆ, ಹೇಳಿದ್ಮೇಲೆ ಧ್ವಜ ಹಿಡಿದಿದ್ದಾರೆ, ಇದು ತಪ್ಪಿಲ್ಲ ಅನಿಸ್ತಾ ಇದೆ ಅಂತ. ಸರಿ, ಹಾಗಿದ್ದ ಮೇಲೆ ಮೋದಿ ವಿರುದ್ಧ ಭಾಳ ಕಡೆ ಪ್ರೊಟೆಸ್ಟ್ ನಡೀತು. ಅದೇನೋ ಇಸ್ರೇಲ್ ಪರವಾಗಿರಬಾರ್ದು, ನೀವು ಮುಸ್ಲಿಂ ವಿರೋಧಿ ಅಂತೆಲ್ಲ ಪ್ರೊಟೆಸ್ಟ್ ಮಾಡಿದ್ರು. ಹಂಗೆ ಹೇಳಿದಾಗ ಹಂಗೆ ಹೇಳ್ತೀರಿ, ಹಿಂಗೆ ಹೇಳಿದಾಗ ಹಿಂಗೆ ಹೇಳ್ತೀರಲ್ಲಪ್ಪ ನೀವು, ಹೆಂಗ್ ಬೇಕೋ ತಿರ್ಚಿಬಿಡ್ತಾರೆ. ಹಾಂ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ದಟ್ಸ್ ಓಕೆ. ಬೇರೆ ದೇಶದ ಪರ ಘೋಷಣೆ ಕೂಗೋರು ದೇಶದ್ರೋಹಿಗಳು ಅವ್ರು ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ಅದೊಂದೇ ಅಲ್ಲ, ಬೇರೆ ದೇಶದ ಬಗ್ಗೆ ಕೂಗಿದ್ರೆ ಗಲ್ಲು ಶಿಕ್ಷೆ ಆಗಲೇಬೇಕು. ಬಾವುಟ ಆರಿಸೋದು ತಪ್ಪು, ಘೋಷಣೆ ಕೂಗೋದು ತಪ್ಪಲ್ವಾ ಸರ್? ಅದು ನಮಗಿರುವುದು ನಮ್ಮ ಬಾವುಟಗಳಷ್ಟೇ. ಕಂಡವ್ರ ಬಾವುಟ ಇಲ್ಲ. ಏನಾದ್ರು ಪ್ರೀತಿ ಇರ್ಬೋದು, ಯಾರಿಗೆ ಬೇಕಾದ್ರೂ ಸಪೋರ್ಟ್ ಮಾಡ್ಕೋಬಹುದು. ಉದಾಹರಣೆಗೆ ಹಿಂದೂಗಳು ಭಗವದ್ ಧ್ವಜವನ್ನು ಅಥವಾ ಇದರ ಕೇಸರಿ ಬಾವುಟವನ್ನು ಹಾರಿಸ್ತಾರೆ ಅವರವ್ರ ಧಾರ್ಮಿಕ ಕಾರ್ಯಕ್ರಮಗಳಿಗೆ. ಮುಸ್ಲಿಮರು ಹಸಿರು ಬಾವುಟವನ್ನು ಅವ್ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಿರೋದು. ರಾಷ್ಟ್ರಧ್ವಜವನ್ನು ನಮ್ಮ ರಾಷ್ಟ್ರದ ವಿಚಾರಗಳಲ್ಲಿ ಬಂದಾಗ ಅಥವಾ ನಮ್ಮ ನಾರ್ಮಲ್ ಡೇಸಲ್ಲೂ ಮಾಡ್ತೀವಿ ನಾವು. ಕರ್ನಾಟಕದ ವಿಚಾರ, ಸಂಸ್ಕೃತಿ, ಭಾಷೆ ಬಂದಾಗ ನಮ್ಮ ಕರ್ನಾಟಕದ ಇದನ್ನು ಹಾರಿಸ್ತೀವಿ. ಯಾವುದೋ ನಮ್ಮದು ಕೆಂಪು ಮತ್ತು ಹಳದಿ ಇದು ಬಾವುಟ ಹಾರಿಸ್ತೀವಿ. ಇದು ಬಿಟ್ಟು ಇನ್ನು ಯಾವ ಬಾವುಟನೂ ಬೇಡ, ಎಕ್ಸೆಪ್ಟ್ ಆಯಾ ಶಾಲಾ ಕಾಲೇಜುಗಳು, ಪೊಲೀಸ್ನವರು ಇಂಥವ್ರಿಗೆ ಅವ್ರವ್ರದ್ದೊಂದು ಬಾಟ ಇದೆಯಪ್ಪ, ಅಷ್ಟೇ ಬಾವುಟ ಅಂತಂದ್ರೆ ಅಷ್ಟಕ್ಕೆ ಪರ್ಮಿಷನ್ ಅಷ್ಟೇ ಇರೋದು. ಪರ್ಮಿಷನ್ ಅಲ್ಲ, ಅಷ್ಟಿದ್ರೆ ಸಾಕು ನಮಗೆ. ಕಂಡ್ಕೊಂಡಿದ್ದ ಬಾವುಟ ಎಲ್ಲ ಹಿಡ್ಕೊಂಬಂತದೆ. ಏನಕ್ಕೆ ಹಿಡ್ಕೊಂಬರ್ಬೇಕು ಕಂಡ್ಕೊಂಡಿದ್ದು ಪ್ಯಾಲೆಸ್ಟೈನ್ ಬಾವುಟನ? ಹಾಗಿದ್ರೆ ಅಲ್ಲೂ ಹೋಗಿ ಭಾರತದ ಬಾವುಟ ಆರಿಸ್ಲಿಕ್ಕೆ ಆಗತ್ತಾ? ಸುಮ್ಮನೆ ನೀವು ರಾಜಕಾರಣಿನೇ. ಎಸ್. ಹೊಸ ಮಾದರಿಯ ಯುದ್ಧ ಇಸ್ರೇಲ್ನಲ್ಲಿ ನಾಂದಿ ಹಾಡಿದ ಹಾಗೆ ಕಾಣಿಸ್ತಾ ಇದೆ. ಹಿಜ್ಬುಲ್ಲಾ ಸಂಸ್ಥೆ ರಹಸ್ಯ ಸಂದೇಶಗಳನ್ನ, ಪ್ರಮುಖ ನಾಯಕರ ಸಂದೇಶಗಳನ್ನ ಪ್ರಸಾರ ಮಾಡಲು ಬಳಸುವ ಪೇಜರ್, ವಾಕಿ ಟಾಕಿಗಳನ್ನೇ ಆಯುಧವಾಗಿ ಬಳಸಿದ ಇಸ್ರೇಲ್ ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸಿದೆ. ನಿನ್ನೆ ರಾತ್ರಿ ನಡೆಸಿದಂತಹ ವಾಕಿ ಟಾಕಿ ಸ್ಫೋಟದಲ್ಲಿ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಪೇಜರ್ ಸ್ಫೋಟಕ್ಕೆ ಬಲಿಯಾದವರ ಸಂಖ್ಯೆ ಸೇರಿದಂತೆ ಇದುವರೆಗೂ 40ಕ್ಕೂ ಹೆಚ್ಚು ಮಂದಿ ಆಗಿದೆ. 4,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಸರಣಿ ಸ್ಫೋಟಗಳ ಪರಿಣಾಮ ಇದೀಗ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮುಟ್ಟಲು ಕೂಡ ಹಿಜ್ಬುಲ್ಲಾ ಉಗ್ರರು ಭಯ ಪಡ್ತಿದ್ದಾರಂತೆ. ಈ ಹೊಸ ಮಾದರಿಯ ಯುದ್ಧದ ಹಿಂದೆ ಇಸ್ರೇಲ್ ಗುಪ್ತಚರ ಪಡೆ ಮೊಸಾದ್ ಮಾತ್ರವಲ್ಲದೆ ಯೂನಿಟ್ 8200 ಕೂಡ ಕೆಲಸ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಪೇಜರ್ ವಾಕಿ ಟಾಕಿಗಳನ್ನ ಹೇಗೆ ಸ್ಫೋಟಿಸಬಹುದು ಅನ್ನೋದಕ್ಕೆ ಯೂನಿಟ್ ಪ್ಲಾನ್ ಅನ್ನ ಮಾಡಿತ್ತು ಎನ್ನಲಾಗಿದೆ. ಈ ಯೂನಿಟ್ಗೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ, ಬ್ರಿಟನ್ನ GCHQಗೆ ಸಮಾನ ಶಕ್ತಿಯ ಸಾಮರ್ಥ್ಯಗಳಿವೆ ಅಂತ ವ್ಯಾಖ್ಯಾನಿಸಲಾಗಿದೆ. ಸಮಾನನೋ ಶಕ್ತಿನೋ ವ್ಯಾಖ್ಯಾನನೋ, ಬಟ್ ಇಟ್ಸ್ ಅನ್ ಅಲ್ಟ್ರಾ ಮಾಡರ್ನ್ ವಾರ್ಫೇರ್. ಇದರಿಂದ ಆಗಿರೋದೇನು? ಅವ್ರು ಯಾವ ಲೆವೆಲ್ಗೆ ಈಗ ಹೇಳ್ತಾ ಇದ್ದಾರೆ ಇಸ್ರೇಲಲ್ಲಿ ಅಂತಂದರೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಬಿ ಕೇರ್ಫುಲ್ ಆಗಿರಿ ಅಂತಾರೆ, ಊಟ ತಿನ್ನಬೇಕಾದ್ರೂ ಕೇರ್ಫುಲ್ ನೀವು ಅಂತಾರೆ, TV ಆನ್ ಮಾಡಿದ್ರೆ ಹುಷಾರು ಅಂತಾರೆ. ಅದು ಆ ಭಯದಲ್ಲಿ ಬದುಕೋದು ಹೆಂಗೆ? ಜೀವ ಭಯದಲ್ಲೇ ಬದುಕೋದು ಹೆಂಗೆ ಆ ಭಯದಲ್ಲಿ? ಯಾಕಂದ್ರೆ ಆಗತ್ತೆ ಅಂತಲ್ಲ, ಏನಾಗುತ್ತೋ ಅನ್ನೋ ಭಯ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಮಾನಕ್ಕೆ ಅಪಘಾತ ಯಾವ್ದಾದ್ರು ಆದರೆ 10,000 ವಿಮಾನ ಹಾರಿದ್ರೆ ಒಂದು ವಿಮಾನಕ್ಕೆ ಅಪಘಾತ ಆದರೆ ಒಂದು 4 ದಿನ ಬೇಡ ನನ್ನ ವಿಮಾನದಲ್ಲಿ ಹೋಗಲ್ಲಪ್ಪ ಅನ್ನೋ ತರ ಮಾತಾಡ್ತಾರೆ ಜನ. ಬಿಸಿ ಹಂಗಿರುತ್ತೆ ಅದಕ್ಕೆ ಅಲ್ವಾ? ಯಾವುದೋ ಒಂದು ಪದಾರ್ಥ ಏನೋ ಸರಿ ಇಲ್ವಂತಿದ್ರೆ ಅಥವಾ ನಾ ತಿನ್ನಲ್ಲಪ್ಪ ಪದಾರ್ಥ ಇನ್ನು ನಾಳೆಯಿಂದ ಅನ್ನೋ ತರ ಆಡ್ತಾ ಇರ್ತೀವಿ ನಾವು. ಅದು ಮರಿಬೇಕು. ಹಾಗಾಗಿ ಇದು ಹಿಂಗಾದ್ರೆ ಏನಂತ ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಅವ್ರಿಗೆ ಏನೇನೋ ಯುದ್ಧಗಳು ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಮೂಲಕ ನಡೆಯುತ್ತೆ ಅಂತ ಹೇಳ್ತಿದ್ರು 10 ವರ್ಷದ ಹಿಂದೆ. ನಿಧಾನವಾಗಿ ಜಾರಿಗೆ ಬರ್ತಿರೋಂಗೆ ಹಿಂದೆ ಮುಂದೆಲ್ಲ ಹೇಳೋದು ಕ್ಷಿಪಣಿಗಳನ್ನು ಹಾಕುವುದಿಲ್ಲ, ಬಾಂಬ್ಗಳನ್ನು ಹಾಕಬೇಕಾಗಿಲ್ಲ, ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥದ್ದು, ಸಮೂಹ ಸಂಪರ್ಕ ಸಾಧನಗಳನ್ನು ನಾಶ ಮಾಡುವಂಥದ್ದು, ಲೈಕ್ ಸ್ಯಾಟಲೈಟ್ಗಳು ಈ ಥರದನ್ನೆಲ್ಲ ನಾಶ ಮಾಡಿಬಿಡುವಂಥದ್ದು ಮಾಡಿದ್ರೆ ಸಾಕು ಒಂದು ದೇಶನ ಮಂಡಿ ಊರ್ಸಕ್ಕೆ ಅಂತ ಅಸ್ತ್ರ ಬಳಸ್ತಾರೆ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಅದಕ್ಕಿಂತ ಮುಂದಕ್ಕೆ ಹೋಗಿದೆ ಒಂದು ಹೆಜ್ಜೆ. ಜನ ಎದುರೋಗ್ಬಿಡ್ತಾರೆ ಆಮೇಲೆ ಏನು ಬಳಸೋದು ಅಂತ ನಾಳೆ. ಎಸ್, ಯಾರೊಬ್ಬ ಹೇಳ್ಬಿಟ್ರೆ ನಿನ್ನ ಗಾಡಿ ಕೀ ಹಾಕ್ಬಿಟ್ಟು ಇಗ್ನಿಷನ್ ನಿಂಗೆ ಸ್ಟಾರ್ಟ್ ಮಾಡಿದ್ರೆ ಡಮ್ ಅನ್ಬಿಡ್ಬೋದು ಅಂತ ಅಂದ್ಬಿಟ್ರೆ ಕತೆ ಏನು?
ಗಾಡಿ ಮುಟ್ಬೇಕಾ ಬೇಡ? ಗಾಡಿ ಮುಟ್ಟಬೇಕು, ಸ್ಟಾರ್ಟ್ ಮಾಡಬೇಕು, ಬಿಡಬೇಕು, ಹೌದು ಕಥೆ ಏನದು? ಹೌದು. ಇದಕ್ಕೆಲ್ಲ ಉತ್ತರ ಒಂದೇ, ಟ್ರೂಸ್ ಅಂದರೆ ವಿರಾಮ, ಕದನ ವಿರಾಮ ಘೋಷಣೆ ಆಗಬೇಕು ಇಬ್ಬರ ಮಧ್ಯದಲ್ಲಿ. ನಂಬರ್ 2, ಲಾಂಗ್ ಟರ್ಮಲ್ಲಿ ಬರ್ಬೋದಾದಂತಹ ಸಲ್ಯೂಷನ್ನು ಏನು ಅಂತಂದರೆ ಇಬ್ಬರು 2 ರಾಜ್ಯಗಳ ಸ್ಥಾಪನೆಗೆ ಒಪ್ಕೋಬೇಕು. ಅವರವರ ಈಗೇನಿದೆ ಯಥಾಸ್ಥಿತಿ ಹಕ್ಕುಗಳನ್ನ ಕಾಪಾಡಿಕೊಂಡು ಮುಂದಕ್ಕೆ ಜೀವನ ಕಟ್ಕೊಳ್ಳೋಣಪ್ಪ ಅಂತ ಹೋದರೆ ಆಗತ್ತೆ. ಇಲ್ಲ ಯುದ್ಧ ಇಲ್ದಿದ್ರೆ ಏನೂ ಆಗಲ್ಲ, ಎಂಥದ್ದು ಆಗಲ್ಲ. ಓಕೆ.